ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಾಗಿ ನೋಡ್ತಾ ಇದೀಯಾ? ಮಲ್ಗಲ್ವ ನೀನು? ಹೌದು, ನೀನು ಊಟ ಮಾಡೋ ಹಾಗಾಗೋದು ಯಾವಾಗ? ನೀನು ಊಟ ಮಾಡೋ ಹಾಗಾದ್ರೆ ನಾನೇ ನಿನಗೆ ಅಡುಗೆ ಮಾಡಿ ಬಡಿಸ್ಬೇಕು. ಮಾಧವರೇ, ಅದಕ್ಕಿನ್ನೂ ಟೈಮ್ ಇದೆ. ಹಾಲು ಕುಡಿಯೋ ಮಗುಗೆ ನೀನು ಊಟ ಯಾವಾಗ ಮಾಡ್ತೀಯ ಅಂತ ಕೇಳ್ತಿದ್ದೀರಾ? ಸರಿ ಬಿಡಿ, ಅವಳಿಗೇನು ಮಾಡಿ ಬಡಿಸ್ಬೇಕು ಅಂತ ನನಗನ್ಸುತ್ತೋ ಅದನ್ನ ನಿಮಗೆ ಮಾಡಿ ತಿನ್ನಿಸ್ತೀನಿ. ನಿಮ್ಮ ಮೂಲಕ ಅವಳಿಗೆ ಹೋಗುತ್ತೆ, ಸರಿನಾ? ಆಗ ನನಗೆ ಸಮಾಧಾನ ಆಗುತ್ತೆ. ಅಲ್ವಾ ಮಗಳೇ? ಅಲ್ವಾ? ದೊಡಮ್ಮ, ದೊಡಮ್ಮ, ಹೇಗಿದ್ದೀರಾ ದೊಡಮ್ಮ? ನಡೆದಿದ್ದೆಲ್ಲ ಕೇಳಿ ನನ್ ಕೈ ಕಾಲೇ ಆಡ್ತಿರ್ಲಿಲ್ಲ. ಡ್ಯಾಡ್ ಫೋನ್ ಮಾಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಯಾವಾಗ ಇಲ್ಲಿಗೆ ಬರ್ತೀನೋ, ಯಾವಾಗ ನಿಮ್ಮನ್ನ ಮತ್ತೆ ಬೇಬಿನ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ನೀನ್ ಹೇಗಿದ್ಯಾ? ಎಕ್ಸಾಮ್ ಹೇಗ್ ಮಾಡಿದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ದೊಡಮ್ಮ. ಇವಾಗ ನಾನು ನಮ್ಮನೆಗೆ ಬಂದಿರೋ VIP ನ ಮೀಟ್ ಮಾಡ್ಬೇಕು. ಹಲೋ, ಏ ಪುಟ್ಲಕ್ಷ್ಮಿ, ನನ್ಗೆ ಯಾರು ಅಂತ ಗೊತ್ತಾಯ್ತಾ ನಿಂಗೆ? ನನ್ನ ಹೆಸರು ಗೊತ್ತಾ ನಿಂಗೆ? ನಿಧಿ. ಹೇಳು. ಎಷ್ಟು ಮುದ್ದಾಗಿದ್ದಾಳಲ್ವಾ ದೊಡ್ಡಪ್ಪ. ಇವಳು ಬೇಗ ದೊಡ್ಡೋಳಾಗ್ಬೇಕು. ನಾನು ಕೈ ಹಿಡಿದು ಇವಳನ್ನ ನಡ್ಸೋ ಹಾಗೆ ಆಗ್ಬೇಕು. ಸರಿ ಹೋಯ್ತು, ನಿಮ್ ದೊಡ್ಡಪ್ಪ ಅಡಿಗೆ ಮಾಡಿ ಬಡಿಸ್ಬೇಕು, ನೀನು ಇವಳು ಕೈ ಹಿಡಿದು ನಡೆಸ್ಬೇಕು. ಪಾಪು ದೊಡ್ಡೋಳಾಗಿ ನಿನ್ ಕೈ ಹಿಡ್ಕೊಂಡು ನಡೆಯೋ ಅಷ್ಟರಲ್ಲಿ ನಿನಗೆ ಮದುವೆ ಆಗಿ ಮಕ್ಕಳು ಆಗ್ಬಿಟ್ಟಿರತ್ತೆ. ಅಯ್ಯೋಯ್ಯೋ, ನನ್ನ ತಲೆಯಲ್ಲಿ ಸದ್ಯಕ್ಕೆ ಅದೆಲ್ಲ ಏನೂ ಇಲ್ಲ. ಪ್ಲೀಸ್ ಸುಮ್ಮನಿದ್ಬಿಡಿ. ನನ್ನ ತಲೆಯಲ್ಲಿ ಬರೀ ನೀವು ಮತ್ತೆ ಬೇಬಿ ಮಾತ್ರ ಇರೋದು. ನೋಡಿ, ಪಾಪಗೋಸ್ಕರ ಏನೇನೆಲ್ಲ ತಗೊಂಬಂದೀನಿ. ದೊಡ್ಡಪ್ಪ, ಇವಳು ಬಂದು ಈ ಮನೇಲಿ ನನ್ನ ಸ್ಥಾನ ಯಾವತ್ತೂ ಕಿತ್ಕೋಬಾರ್ದು, ಆಯ್ತಾ? ಈ ಮನೆಗೆ ಯಾವತ್ತಿದ್ರು ನಾನೇ ಚಿಕ್ಕ ಮಗು. ಕಾಂಪಿಟೇಷನ್ ಶುರು ಆಯ್ತಾ? ಹಾಗೇನಿಲ್ಲ ಬಿಡಿ. ಇವಳು ಪುಟ್ಲಕ್ಷ್ಮಿ ಆದ್ರೆ ನಾ ಈ ಮನೆಗೆ ದೊಡ್ಡ ಲಕ್ಷ್ಮಿ. ಸರಿಯಾಗಿ ಹೇಳ್ದೆ, ನೀನ್ ಈಗ್ಲೂ ನಮಗ್ ಮಗುನೆ. ಈಗ ಮಾತ್ರ ಅಲ್ಲ, ಯಾವತ್ತಿದ್ರು ನೀನ್ ನಮಗ್ ಮಗುನೆ. ಹಾಗಾದ್ರೆ ಸರಿ. ಇಡೀ ನಿನ್ಗೂ ಓಕೆ ಅಲ್ವಾ ಬೇಬಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.